ನಮ್ಮೊಳಗಿನ ಲಕ್ಷ್ಮಿಯರು ಸ್ವಾವಲಂಬಿ ಮಹಿಳೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಎಸ್, ಈಗ ನಾನು ಮಾತನಾಡ್ಸೋಕೆ ಬಂದಿರುವಂಥ ಲಕ್ಷ್ಮಿ ಪ್ರೇಮದ ಊರಲ್ಲಿ ಪಯಣ ಮಾಡೋಕೆ ರೆಡಿ ಆಗಿದ್ದಾರೆ. ಡಿವೈನ್ ಸ್ಟಾರ್ ಜೊತೆ ಹರಿಕತೆ ಅಲ್ಲ ಗಿರಿಕತೆ ಅಂತ ಎಂಟ್ರಿ ಕೊಟ್ಟಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈಗಾಗಲೇ ಒಂದು ಕ್ಲೂ ಸಿಕ್ಕಿರುತ್ತೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್, ನಮ್ಮೊಂದಿಗೆ ತಪಸ್ವಿನಿ ಪೂರ್ಣಚ್ಚ ಅವರಿದ್ದಾರೆ, ನಟಿ. ಹಾಗೇನೆ ಇವಾಗಂತೂ ಸಖತ್ತು ಫೇಮಸ್ ಆಗ್ತಾ ಇರುವಂಥ ನಟಿಯರ ಲಿಸ್ಟಲ್ಲಿ ಒಬ್ಬರು ಅಂತ ಹೇಳ್ಬೋದು. ಬನ್ನಿ ಮಾತಾಡಿಸ್ತಾ ಹೋಗೋಣ. ಹಾಯ್, ಹ್ಯಾಪಿ ವರಮಹಾಲಕ್ಷ್ಮಿ ಫಸ್ಟ್. ಥ್ಯಾಂಕ್ ಯು, ವಿಶ್ ಯು ದಿ ಸೇಮ್. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲ ಕರ್ನಾಟಕ ಜನರಿಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಅಮ್ಮ ಆಗ್ಲೇ ಹೇಳಿದ್ರು ವರಮಹಾಲಕ್ಷ್ಮಿನ ನೀವು ಬೇರೆ ಥರ ಅಂದರೆ ಬೇರೆ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತೀರಂತ. ಸೊ ಹೇಗಿರುತ್ತೆ ನಿಮ್ಮ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್? ನಮ್ಮದು ಯೂಶಲಿ ಕಾವೇರಿ ಸಂಕ್ರಮಣ ಅಂತ ಹೇಳ್ತೀವಿ. ಆಗ ತೀರ್ಥ ಉದ್ಭವ ಆಗುವಾಗ ನಾವು ಮಾಡ್ತೀವಿ. ಆ ಟೈಮಿಗೆ ನಮ್ಮ ದೇವಿಗೆ ಜ್ಯುವೆಲ್ಸ್ ಎಲ್ಲ ಹಾಕಿ ಅದೇ ನಮಗೆ ಟೈಮಿಂಗ್ಸ್ ಎಲ್ಲ ಇದೆ. ಸೊ ದೋಸೆ ಮಾಡಿಬಿಟ್ಟು ದೋಸೆ ಜೊತೆ ಕಾಂಬಿನೇಷನ್ ಪಂಪ್ಕಿನ್ ಕರಿ, ಸೊ ಆ ಥರ ಎಲ್ಲ ಮಾಡಿ ನಮ್ಮದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ಥರ ಮೋಸ್ಟ್ಲಿ ವರಮಹಾಲಕ್ಷ್ಮಿನೂ ಮಾಡ್ತಾರೆ ಅಂತ ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಹೋದಾಗ ನೋಡಿದ್ದಷ್ಟೇ. ನಾವು ಪರ್ಸ್ನಲ್ ಆಗಿ ಇಲ್ಲಿ ತನಕ ನಮ್ಮ ಊರ ಕಡೆ ಎಲ್ಲ ಮಾಡಿಲ್ಲ. ಓಕೆ. ಸೊ ಕೊಡವ ಇಂದ ಬಂದಿರೋವಂಥದ್ದು ಬ್ಯಾಕ್ಗ್ರೌಂಡು, ಆ್ಯಂಡ್ ನಿಮ್ಮದೇನೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನಮಗೆಲ್ರಿಗೂ ನಾವು ಅವ್ರ ಥರ ರೆಡಿ ಆಗಬೇಕು ಆ ಥರ ಎಲ್ಲ ಅನಿಸುತ್ತೆ. ಅಂದರೆ ನೀವು ವೇರ್ ಮಾಡೋ ಸ್ಯಾರಿನಲ್ಲೂ ಒಂಥರ ಡಿಫ್ರೆನ್ಸ್ ಇರುತ್ತೆ. ಹೌದು ಹೌದು, ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ. ಅದಕ್ಕೇನೋ ಒಂದು ಅಂದರೆ ಅದರದ್ದೇ ಒಂದು ಸ್ಟೋರಿ ಇದೆ ಕಾವೇರಿ ತಾಯಿದು. ಯಾಕೆ ನಾವು ಮೇನ್ ಆಗಿ ನಮ್ಮದು ಪ್ಲೀಟ್ಸ್ ಮೇಲೆ ಬ್ಯಾಕಲ್ಲಿ ಬರುತ್ತೆ, ಫ್ರಂಟಿಗೆ ಬರುತ್ತೆ ಅಂತ ಅದಕ್ಕೆ ಒಂದು ರೀಸನ್ ಇದೆ. ಅದಕ್ಕೋಸ್ಕರ ನಾವು ಅದೇ ಥರ ಹಾಕಬೇಕು ಅಂತ ನಾವು ಬಿಲೀವ್ ಮಾಡ್ತೀವಿ. ಸೂಪರ್. ಓಕೆ. ಆ್ಯಂಡ್ ಇವಾಗ ವರಮಹಾಲಕ್ಷ್ಮಿನ ಬಿಟ್ಬಿಟ್ಟು ನೀವು ಲಕ್ಷ್ಮಿ ಅದರಲ್ಲಿ ನಾವು ಥೀಮ್ ಮೊದಲೇ ಹೇಳಿದೆ, ಇಂಡಿಪೆಂಡೆಂಟ್ ವುಮೆನ್ ಆಗಿದ್ಕೊಂಡು ಏನೇನೆಲ್ಲ ಅಚೀವ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಸೊ ನಮಗೆ ಆ ಒಂದು ಲಿಸ್ಟಲ್ಲಿ ನಿಮ್ಮನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ಈ ಫೀಲ್ಡಿಗೆ ಎಂಟ್ರಿ ಬಂದಾಗಿಂದ ಏನೇನೆಲ್ಲ ಫೇಸ್ ಮಾಡಿದ್ರಿ, ಮತ್ತು ಇವಾಗ ಒಬ್ಬರು ಒನ್ ಆಫ್ ದ ಫೇಮಸ್ ಹೀರೋಯಿನ್ಸ್ ಲಿಸ್ಟಲ್ಲಿ ನೀವು ಇದ್ದೀರಾ. ಸೊ ಹೌ ಡಿಫಿಕಲ್ಟ್ ಇಟ್ ವಾಸ್ ಆ್ಯಂಡ್ ಅದನ್ನು ನೀವು ಇವಾಗ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಡಿಫಿಕಲ್ಟ್ ಹೇಳೋಕ್ಕಿಂತ ನಾನು ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಫಸ್ಟ್ ಮೂವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ಸೊ ಅದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಂಡಿಲ್ಲ, ಲೈಕ್ ಅದನ್ನು ಕರೆಕ್ಟಾಗಿ, ಬಿಕಾಸ್ ಒಳ್ಳೆ ಟೀಮ್ ಸಿಕ್ಕಿತ್ತು ನನಗೆ. ಹರಿಕತೆ ಅಲ್ಲ ಗಿರಿಕತೆ, ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅವರು. ಸೊ ನನಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿತ್ತಿಲ್ಲ. ಅವ್ರು ಕಲಿಸಿ 3 months ವರ್ಕ್ಶಾಪ್ ಕೊಟ್ಟು, ಸೊ ಆ್ಯಕ್ಟಿಂಗಿಂದ ಹಿಡಿದು ಇಂಡಸ್ಟ್ರಿ ಈ ಥರ ಇರುತ್ತೆ, ಈ ಥರನೇ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಅವರು ಗುರು ಥರ ನನಗೆ ಕಲಿಸಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಾನು ಇವಾಗ ಇದನ್ನೇ ನಾನು ಇಂಡಸ್ಟ್ರಿನೇ ನನ್ನ ಬ್ರೆಡ್ ಆ್ಯಂಡ್ ಬಟರ್ ಮಾಡ್ಕೊಂಡಿಲ್ಲ. ನಮಗೆ ಸಪ್ರೇಟಾಗಿ ಕಾಫಿ ಬಿಸ್ನೆಸ್ ಇದೆ. ಬಿಕಾಸ್ ಇದನ್ನು ನಾವು ಡಿಪೆಂಡ್ ಆಗಿದ್ದರೆ ಮೋಸ್ಟ್ ಆಫ್ ದ ಗರ್ಲ್ಸ್ ಅಂಡರ್ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಸುಮಾರು ಜನರು. ಬಿಕಾಸ್ ನಮಗೆ ಎಲ್ಲ ಸರಿಯಾಗಿ ನಮಗೆ ಸ್ಕ್ರಿಪ್ಟ್ ಸಿಗಲ್ಲ, ಟೀಮ್ ಸಿಗಲ್ಲ, ಬ್ಯಾನರ್ಸ್ ಸಿಗಲ್ಲ. ಸೊ ನಾವು ಅದನ್ನು ನೋ ಅಂತ ಹೇಳೋಕ್ಕೆ ನಮಗೆ ಪ್ಲ್ಯಾನ್ ಬಿ ಇಲ್ಲದೆ ಹೋದರೆ ನೋ ಅಂತ ಹೇಳೋಕ್ಕೆ ತುಂಬ ನೋವಾಗುತ್ತೆ, ತುಂಬ ಕಷ್ಟದಿಂದ ಬ್ಯಾಕ್ಗ್ರೌಂಡೆಲ್ಲ ಬಂದಿರೋರಿಗೆ. ಸೊ ನಾನು ಮೋಸ್ಟ್ಲಿ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ 4 movies ಮಾಡಿದ್ದೀನಿ. ಆಲ್ಮೋಸ್ಟ್ 60 movies ರಿಜೆಕ್ಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಮೈ ಓನ್ ರೀಸನ್ಸ್ ಆಗಿರಲಿ, ಲೈಕ್ ಟೀಮ್ ಆಗಿರಲಿ, ಸ್ಕ್ರಿಪ್ಟ್ ಆಗಿರಲಿ. ಬಿಕಾಸ್ ನನಗೆ ಹಂಗೆ ಅಂತ ಹೇಳಿಬಿಟ್ಟು ಬೇರೆಯವರು ಅದನ್ನು ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಎವ್ರಿ ಒನ್ಸ್ ಡಿಫ್ರೆಂಟ್ ಅಲ್ವಾ. ಸೊ ನಮ್ಮದು ಪರ್ಸೆಪ್ಷನ್ ಡಿಫ್ರೆಂಟ್ ಇರುತ್ತೆ. ನನಗೆ ಏನಂತ ಹೇಳಿದ್ರೆ ಫ್ಯಾಮಿಲಿ ಕ್ರೌಡ್ ಕೂತ್ಕೊಂಡು ನೋಡಬೇಕು ನನ್ನ ಮೂವಿ ಅಂತ. ಸೊ ಹಂಗೆ 60 moviesಗೆ ನೋ ಅಂತ ಹೇಳಬೇಕು ಅಂತ ಹೇಳಿ ನನಗೆ ಅದು ಖುಷಿಯಿಂದ ಹೇಳೋದಲ್ಲ, ನೋವಿಂದನೇ ಹೇಳೋದು. ಬಿಕಾಸ್ ಸೇಯಿಂಗ್ ನೋ ಟು ಸಮಥಿಂಗ್ ಇಸ್ ಡಿಫಿಕಲ್ಟ್. ಸೊ ಇಂಡಿಪೆಂಡೆಂಟ್ ಆಗಿ ಇರೋ ಹುಡುಗಿರು ಎಲ್ಲರೂ ಇಂಡಸ್ಟ್ರಿಯಲ್ಲಿ ಇರೋರು ಪ್ಲ್ಯಾನ್ ಬಿ ಅಂತ ಇಟ್ಕೊಂಡಿರಬೇಕು, ಸಪ್ರೇಟ್ ಬಿಸ್ನೆಸ್ ಇರಬೇಕು. ಬಿಕಾಸ್ ಯಾವಾಗ ಮೂವೀಸ್ ಬರುತ್ತೆ, ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೊಂದನೇ ಡಿಪೆಂಡ್ ಆಗಿದ್ದರೆ ನಾವು ತುಂಬ ಡಿಪ್ರೆಷನ್ಗೆ ಹೋಗ್ತೀವಿ. ಎಸ್ ಎಸ್ ಎಸ್. ಸೊ ನಾವು ಕೆಲವರನ್ನು ನೋಡಿರ್ತೀವಿ, ಲೈಕ್ ಮೂವೀಸೇ ಸಿಗ್ತಾ ಇಲ್ಲ ಅಂದಾಗ. ಇನ್ನು ಕೆಲವರು ನೋ ಅಂತ ಹೇಳೋಕ್ಕೂ ರೆಡಿ ಇರಬೇಕು. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ನೋ ಅಂತ ಹೇಳಿದ್ರೆ ಐ ಮಿಸ್ ದಿಸ್ ಆಪರ್ಚುನಿಟಿ, ನೆಕ್ಸ್ಟ್ ನಂಗೆ ಆಪರ್ಚುನಿಟಿ ಸಿಗುತ್ತಾ ಇಲ್ವಾ, ಅಂದರೆ ಈ ಫೀಲ್ಡಿಗೆ ಬಂದಾದಮೇಲೆ ಸೊ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡೋರು ಇದ್ದಾರಲ್ವಾ? ಹೌದು, ಸುಮಾರು ಜನರು ಇದ್ದಾರೆ. ಅಂದರೆ ಅವರಿಗೆ ಬ್ರೆಡ್ ಆ್ಯಂಡ್ ಬಟರ್ ಇದೇ ಆಗಿರುತ್ತೆ. ಸೊ ಯಾವುದು ಒಂದ್ಸತಿ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡೋಕ್ಕೆ ವೇಟಿಂಗಲ್ಲಿ ಇರ್ತಾರೆ. ಸೊ ಒಳ್ಳೆ ಟೀಮ್, ಒಳ್ಳೆ ಬ್ಯಾನರ್, ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಅವರು ಲೈಕ್ ದೇ ವೆರಿ ಲಕ್ಕಿ. ಇಲ್ಲ ಅಂತ ಹೇಳಿದರೆ ಇವನ್ ಐ ಫೀಲ್ ಸ್ಯಾಡ್ ಫಾರ್ ಆಲ್ ದ ಗರ್ಲ್ಸ್. ಬಿಕಾಸ್ ಬೀಯಿಂಗ್ ಅ ಗರ್ಲ್ ಐ ನೋ ವಾಟ್ ದೇ ಗೋ ಥ್ರೂ. ಸೊ ನಾವೆಲ್ಲರೂ ಸಪೋರ್ಟಿವ್ ಆಗಿರಬೇಕು ಎಲ್ಲ ಆರ್ಟಿಸ್ಟ್ಗಳಿಗೆ. ಸೊ
ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಟೈಮ್ ಸಿಗಲ್ಲ ನಮಗೆ ಎಲ್ಲ ಥರ ಕರೆಕ್ಟಾಗಿರೋದು ಸಿಗೋದು ಅದು ಲಕ್ಕಿಂದ ಮಾತ್ರ ಸಾಧ್ಯ. ಸೊ ಅದು ಬರಬೇಕು ಅಂತ ಹೇಳಿದರೆ ಇಟ್ಸ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್. ಯಾ. ಮತ್ತು ಪ್ರೇಮದ ಊರಲ್ಲಿ ರಂಗಾಯಣ ರಘು ಸರ್ ಜೊತೆ ಮಾಡ್ತಾ ಇದ್ದೀರಾ, ಜೊತೆ ಒಳ್ಳೆ ಟೀಮ್ ಅಂತಲೂ ಕೂಡ ಗೊತ್ತಿರುವಂಥದ್ದು. ಹೇಗೆ ನಡೀತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ಇವಾಗ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ, ಇವಾಗ ನನ್ನ ಸಾಂಗು ಬಂದಿದೆ. ಹೌದು. ಸೊ ಇನ್ನು ತಕ್ಷಣವೇ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ. ರಂಗಾಯಣ ರಘು ಸರ್ ಒಂದು ಮೇಜರ್ ರೋಲ್ ಮಾಡಿದ್ದಾರೆ, ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೇ ಒಂದು ಖುಷಿ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದಾನೇ ಎಲ್ಲ ಮೂವಿಯಲ್ಲಿ ನೋಡ್ತಾ ಇದ್ದೀನಿ ಸರ್ನ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಭಯ ಆಗ್ತಾಯಿತ್ತು, ಎಲ್ಲಿ ನಾನು ಅವ್ರದ್ದು ಮ್ಯಾಚ್ ಆಗ್ಬೋದಾ, ಅವ್ರು ಎಷ್ಟು ಟೇಕ್ಸ್ ಮಾಡ್ಕೋಬೋದು ನಾನು ಅಂತ. ಸೊ ಅವ್ರು ತುಂಬ ಕಂಫರ್ಟೇಬಲಾಗಿ, ತುಂಬ ಡೌನ್ ಟು ಅರ್ತ್, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಏನಾದರೂ ಚಿಕ್ಕ ಚಿಕ್ಕ ತಪ್ಪಿದ್ರೇನೋ ಅವ್ರು ಈ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತೆಲ್ಲ ತುಂಬಾ ಕಲ್ತ್ವಿ. ಹಾಗೆ ಟೀಮ್ ಬಂದು ನಮ್ಮದು ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ವಿನ್ನರ್. ಸೊ ಅವರಿಗೆ ಆ್ಯಕ್ಟಿಂಗಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ. ಇದು ಬೇಕು ಅಂತ ಹೇಳಿದರೆ ಅದು ಬರೋ ತನಕ ಅವ್ರು ಬಿಡಲ್ಲ. ಟೈಮ್ ಆಯಿತು, ನೆಕ್ಸ್ಟ್ ಡೇ ಟೈಮ್ ಆಗ್ತಾ ಇದೆ, ಎಲ್ಲ ವೇಸ್ಟ್ ಆಗ್ತಾ ಇದೆ ಅಂತೆಲ್ಲ ಅವ್ರು ತಿಳ್ಕೊಳ್ಳಲ್ಲ. ಅವ್ರಿಗೆ ಅದು ಬಂದಿಲ್ಲ ಅಂತ ಹೇಳಿದರೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಡೇಗೂ ಮಾಡ್ತಾರೆ ಅವರು. ಆ್ಯಂಡ್ ಹೀರೋ ಈಸ್ ಆಲ್ಸೋ ವೆರಿ ಹಾರ್ಡ್ ವರ್ಕಿಂಗ್, ಡೌನ್ ಟು ಅರ್ತ್. ಮತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಪೆಷಲಿ ರೈತ ಪಾತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಇನ್ನೊಂದು ಹೀರೋಯಿನ್ ಇದ್ದಾರೆ ರಮಿಕಾ ಅಂತ, ಅವ್ರದ್ದು ಅಷ್ಟೇ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಫಸ್ಟ್ ಮೂವಿ ಅವ್ರದ್ದು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ನಂದು ಬಂದುಬಿಟ್ಟು ತುಂಬ ಎಲಿಗೆನ್ಸ್ ಆಗಿದೆ ಮೂವಿ. ತುಂಬ ಜಾಸ್ತಿನೂ ಆ್ಯಕ್ಟಿಂಗ್ ಇರಬಾರ್ದು, ಬಿಕಾಸ್ ಫಾರಿನ್ ರಿಟರ್ನ್ ಎಲಿಗೆನ್ಸಿಂದ ಕ್ಯಾರಿ ಮಾಡಬೇಕು. ವಿಲೇಜ್ಗೆ ಹೋಗ್ಬಿಟ್ಟು ಹೆಂಗೆ ಅಡ್ಜಸ್ಟ್ ಆಗ್ತಾಳೆ ಅಂತ ಸಟಲ್ಡ್ ಬಿಹೇವಿಯರ್ ಕ್ಯಾರಿ ಮಾಡಬೇಕಿತ್ತು ಮೂವಿಯಲ್ಲಿ. ಆ್ಯಂಡ್ ಮೂವಿ ಬಗ್ಗೆ ಇವಾಗಲೇ ಜಾಸ್ತಿ ಹೇಳೋಂಗಿಲ್ಲ ಅಂತಲೂ ಹೇಳಿರ್ತಾರ. ಆ್ಯಂಡ್ ಸಾಂಗ್ ಏನಾದರೂ ಹಾಡೋಕ್ಕಾಗುತ್ತಾ? ನಿನ್ನೆ ರಿಲೀಸ್ ಆಗಿರೋದು. ಎಸ್. ಬಾನಲಿ ಜಾರಿದ ಹನಿಯ ಸಾಲು ಸಾಲು, ನಸು ನಗುತ್ತಾ ಭುವಿಯನ್ನ ಮುದ್ದು ಮಾಡಿದೆ. ಎಸ್. ಅಲ್ಲಿ ಚಿಕ್ಕ ಮಕ್ಕಳು ಹಾಡಿರೋದು. ಸೊ ಇದು ಹಾಗೆ ಇತ್ತು, ಚಿಕ್ಕ ಮಕ್ಕಳು ಥರನೇ. ಸೊ ಕ್ಯೂಟ್. ಸೊ ಇವಾಗ ನಾವು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನೀವು ಪೇರೆಂಟ್ ಬಗ್ಗೆ ಲೈಕ್ ಡಿಪೆಂಡ್ ಆಗಿರ್ತೀರಾ, ಬಟ್ ಇಲ್ಲಿ ಡಿಸಿಷನ್ಸ್ ಏನಾದರೂ ತೊಗೋಬೇಕಾದ್ರೆ ಲೈಕ್ ಇದು ನಾನು ಸೆಲೆಕ್ಟ್ ಮಾಡ್ಬೋದಾ ಇಲ್ವಾ ಅಂತ ನೀವು ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ಡಿಸಿಷನ್ ತೊಗೋತೀರಾ ಅಥವಾ ಪೇರೆಂಟ್ನ ಕೂಡ ಕೇಳ್ತೀರಾ? ಅಫ್ಕೋರ್ಸ್ ಪೇರೆಂಟ್ಸ್ ಒಪಿನಿಯನ್ ಎಲ್ಲದಕ್ಕೂ ಕೇಳ್ತೀನಿ, ಬಿಕಾಸ್ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ನನಗೆ ಇಷ್ಟು ಕಂಫರ್ಟ್ ಸಿಗೋಕ್ಕೆ ಕಾರಣ ಇಂಡಸ್ಟ್ರಿ ಅಲ್ಲ, ಬಿಕಾಸ್ ನನ್ನ ಪೇರೆಂಟ್ಸ್ ನನ್ನ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನನಗೆ ಇಷ್ಟು ಕಂಫರ್ಟ್ ಇರೋದು. ಅಷ್ಟು ಮೂವೀಸ್ಗೆ ರಿಜೆಕ್ಟ್ ಮಾಡ್ಕೊಂಡು ಕೂತಿರೋದು ನನ್ನ ಪೇರೆಂಟ್ಸ್ ಕಂಫರ್ಟ್ ಅಂತಲೇ. ಬಿಕಾಸ್ ಅವ್ರಿಗೂ ಇದೆ ಈ ಥರನೇ ಮೂವಿ ಮಾಡಬೇಕು, ಈ ಥರನೇ ಮೇಲೆ ಬರಬೇಕು ಅಂತ. ಸೊ ಅವರು ನನಗೆ ಇಷ್ಟ ಆದರೆ ಅವರಿಗೆ ಇಲ್ಲಿ ತನಕ ಅವ್ರು ನೋವು ಅಂತ ಹೇಳಿಲ್ಲ, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಹಾಗೆ ಸೊ ಪಪ್ಪ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಶೂಟಿಗೆ ಬರ್ತಾರೆ. ಅಲ್ಲಿನೂ ಅಷ್ಟೇ ಅಸಿಸ್ಟೆಂಟ್ ಇದ್ರೇನು ಪಪ್ಪನೇ ಲೈಕ್ ನಾನು ಸ್ಕ್ರಿಪ್ಟ್ ಒಳಗಡೆ ಇದ್ದಾಗ ನೀರು ಕುಡಿಯೋಕ್ಕೆ ಊಟ ಮಾಡೋಕ್ಕೆ ಮರ್ತೋಗಿರ್ತೀನಿ. ಸೊ ಪಪ್ಪನೇ ಅಲ್ಲಿ ಕೂತ್ಕೊಂಡು ಎಲ್ಲ ಫೀಡ್. ಸೊ ಆ ಥರ ತುಂಬ ಸಪೋರ್ಟಿವ್ ಆಗಿದ್ದಾರೆ ಪೇರೆಂಟ್ಸ್. ಯಾರು ಸೊ ಎಷ್ಟೋ ಜನಕ್ಕೆ ಅದೂ ಕೂಡ ಸಿಗ್ತಿರಲ್ಲ ಅಲ್ಲ, ಪೇರೆಂಟ್ ಅಂದರೆ ಈ ಫೀಲ್ಡಿಗೆ ಹೋಗೋಕ್ಕೆ ಬೇಡ ಅಂತ ಹೇಳಿದ್ದೀವಿ, ಏನಾದರೂ ಮಾಡ್ಕೊ ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಪೇರೆಂಟ್ಸ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಫ್ಕೋರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಫೀಲ್ಡಲ್ಲಿ ಕೆಲವರು ಇಲ್ಲ, ನಾನು ಯಾರೇ ಸಪೋರ್ಟ್ ಇಲ್ಲ ಅಂದರೂ ನಾನು ಏನು ಅಂದ್ಕೊಂಡಿದ್ದೀನಿ ಅದು ಮಾಡ್ತೀನಿ ಅಂತ ಹೇಳೋರು ಇದ್ದಾರೆ. ಸೊ ಅಲ್ಲಿ ಪ್ಲಸ್ ಪೇರೆಂಟ್ಸ್ ಸಪೋರ್ಟು ಇದ್ದಾಗ ಇಟ್ ವಿಲ್ ಬಿ ಡಿಫ್ರೆಂಟ್ ಅಲ್ಲ? ಹೌದು. ಪೇರೆಂಟ್ಸ್ ಸಪೋರ್ಟ್ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಹೊರಗಡೆ ಇದ್ದಾಗ ಸುಮಾರು ಜನರು ನಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡೋರು ಇರ್ತಾರೆ, ಬಟ್ ಹಿಂದೆ ತುಂಬ ನೆಗೆಟಿವ್ ಕಮೆಂಟ್ಸ್, ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಸೊ ನಾವು ಹೊರಗಡೆಯಿಂದ ಮನೆಗೆ ಬಂದಾಗ ನಮಗೆ ಆ ನೆಮ್ಮದಿ ಇರಬೇಕು ಅಂತ ಹೇಳಿದರೆ ಪೇರೆಂಟ್ಸ್ ಸಪೋರ್ಟ್ ಇರಬೇಕು. ಮನೆಗೆ ಬಂದು ಪೇರೆಂಟ್ಸ್ ಚೆನ್ನಾಗಿ ನಮ್ಮ ಬಗ್ಗೆ ಮಾತಾಡಲ್ಲ, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ, ಈ ಥರ ಇಂಡಸ್ಟ್ರಿಯಲ್ಲಿ ಇದೆಯಾ, ಹಂಗೆ ಹಿಂಗೆ ಅಂತೆಲ್ಲ ಸಪೋರ್ಟಿವ್ ಟ್ರಸ್ಟ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗಿಬಿಡುತ್ತೆ. ಬಿಕಾಸ್ ಹೊರಗಡೆ ಜನರು ನಾವು ಎಲ್ಲ ಟೈಮ್ ನಮ್ಮ ಬಗ್ಗೆ ಹೇಳ್ಕೊಳಕ್ಕಾಗಲ್ಲ, ನಾನು ಹಂಗೆ ಅಲ್ಲ, ನಾನು ಹಿಂಗೆ ಅಂತ ನೆಗೆಟಿವ್ ಬಂದಾಗ ನಾವು ಅವ್ರಿಗೆ ಜಸ್ಟಿಫೈ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಬಿಕಾಸ್ ಅವ್ರ ಪಾಡಿಗೆ ನಾವು ಬೆಳೀತಾ ಇರುವಾಗ ಅವರು ಮಾತಾಡ್ಕೊಂಡಿರ್ತಾರೆ. ಸೊ ಅದನ್ನು ಪ್ರೂವ್ ಮಾಡೋಕ್ಕೆ ನಮ್ಗೆ ಆಗಲ್ಲ. ಬಿಕಾಸ್ ನಮಗೆ ಮೇನ್ ಏನಂತ ಹೇಳಿದ್ರೆ ನಮ್ಮ ಮನೇಲಿರೋರು ನಮ್ಮ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಮತ್ತು ನಮ್ಮ ಜೊತೆ ಇರೋರು ನಮ್ಮ ಮೇಲೆ ನಂಬಿಕೆ ಇದ್ದರೆ ಸಾಕು.
ಅಂತ ಮನೆಗೆ ಬಂದಾಗ ಆ ನೆಮ್ಮದಿ ಇಂಪಾರ್ಟೆಂಟ್. ಆ ಮನೆಗೆ ಬಂದು ನೆಮ್ಮದಿ ಇಲ್ಲ ಅಂತ ಹೇಳಿದರೆ ಎಲ್ಲಿಗೆ ಹೋಗಬೇಕು? ಹೊರಗಡೆನೂ ನಮಗೆ ಕರೆಕ್ಟಾಗಿ ಸಪೋರ್ಟ್ ಇರಲ್ಲ, ಜನರು ಹಿಂದ್ಗಡೆ ಮಾತಾಡ್ತಾರೆ, ಮನೇಲಿನೂ ನೆಮ್ಮದಿ ಇಲ್ಲ ಅಂತ ಹೇಳಿದರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಸೊ ಮಕ್ಕಳ ಮೇಲೆ ಪೇರೆಂಟ್ಸೇ ಇರೋದು. ಮಕ್ಳು ಏನಾದರೂ ತಪ್ಪು ಮಾಡಿದ್ರೇನೋ ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ಳೋದೇ ಪೇರೆಂಟ್ಸ್. ಅದಕ್ಕೆ ಪೇರೆಂಟ್ಸ್ ಅಂತ ಹೇಳ್ತಾರೆ. ಇನ್ನು ಯಾರೂ ಶಂಶಲ್ಲ, ಲೈಕ್ ಏನಾದರೆ ಮಾತಾಡ್ತಾ ಇರ್ತಾರೆ, ಲೈಕ್ ಫರ್ಗಿವ್ ಮಾಡಿದ್ರೇನು ಹಿಂದ್ಗಡೆ ಮಾತಾಡ್ತಾರೆ, ಬಟ್ ಪೇರೆಂಟ್ಸ್ ಆ ಥರ ಅಲ್ಲ. ಸೊ ಇದನ್ನು ಎಷ್ಟೋ ಜನ ಗರ್ಲ್ಸ್ ವುಮೆನ್ ಫೇಸ್ ಮಾಡ್ತಾ ಇರ್ತಾರಲ್ವಾ, ನಾಟ್ ಓನ್ಲಿ ಮೂವಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಫೀಲ್ಡಲ್ಲೂ ಏನಾದರೂ ಒಂದು ಫೇಸ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ನೀವು ಸ್ಟ್ರಾಂಗ್ ಆಗಿರಿ, ಅದು ಹಂಗಲ್ಲ ಅಂತ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಎಲ್ಲ ಹುಡುಗಿರು ಸ್ಟ್ರಾಂಗ್ ಆಗಿರಬೇಕು. ಬಿಕಾಸ್ ನೋ ಮ್ಯಾಟರ್ ವಾಟ್ ನಾವು ಏನು ಒಳ್ಳೇದು ಮಾಡಿದ್ರೇನೋ ಅವ್ರ ಜನರು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಾವು ಅವ್ರಿಗೆ ಪ್ರೂವ್ ಮಾಡ್ಕೊಂಡು ಹೋದರೆ ನಮ್ಮ ಲೈಫ್ ಪೂರ್ತಿ ಹಂಗೇ ಆಗಿಬಿಡುತ್ತೆ. ಸೊ ನಮ್ಮ ಪೇರೆಂಟ್ಸ್, ಎಲ್ಲ ಹುಡುಗಿರ್ದು ಪೇರೆಂಟ್ಸ್ ಸಪೋರ್ಟಿವ್ ಆಗಿರಲ್ಲ, ಬಟ್ ಎಲ್ಲ ಪೇರೆಂಟ್ಸ್ಗೂ ಹೇಳ್ತೀನಿ, ನಿಮ್ಮ ಮಕ್ಕಳು ನಿಮಗೆ ಮೇನ್. ಯಾರೂ ಪರ್ಫೆಕ್ಟ್ ಇಲ್ಲ ಈ ಜಗತ್ತಲ್ಲಿ, ಯಾವ ಹ್ಯೂಮನ್ ಬೀಯಿಂಗ್ಸು ಪರ್ಫೆಕ್ಟ್ ಇಲ್ಲ. ಸೊ ಎಲ್ಲರಿಗೂ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಇದ್ದೇ ಇರುತ್ತೆ, ಬಟ್ ಪೇರೆಂಟ್ಸ್ ಸಪೋರ್ಟಿವ್ ಆಗಿರಬೇಕು ಈ ಜನ್ರೇಷನಲ್ಲಿ ಸ್ಪೆಷಲಿ. ಸೊ ಲೇಡೀಸ್ ಅಂದ ತಕ್ಷಣ ಅದರಲ್ಲೂ ನಾವು ದೇವತೆ ಅಂತ ಹೇಳ್ತೀವಿ, ವುಮನ್ನ ಲಕ್ಷ್ಮಿ ಅಂತ ಹೇಳ್ತೀವಿ. ಆ್ಯಂಡ್ ಇವಾಗ ಲಕ್ಷ್ಮಿ ಅಂದ ತಕ್ಷಣವೇ ಲಕ್ಷ್ಮಿ ದೇವ್ರು ನೆನಪಾಗೋದು ಯಾವ ರೀತಿನೋ ಅದೇ ರೀತಿ ನಮಗೆ ದೇವರು ಅಂತ ಯಾರೋ ಒಬ್ಬರು ವುಮನ್ ನೆನಪಾಗ್ತಾರೆ. ಅಫ್ಕೋರ್ಸ್ ನಿಮಗೆ ನಿಮ್ಮ ಮಮ್ಮಿ ಅಂತ ಹೇಳ್ತೀನಿ. ಸೊ ಅದನ್ನು ಬಿಟ್ಟರೆ ಈ ಫೀಲ್ಡಲ್ಲಿ ಅಥವಾ ನಿಮಗೆ ಓವರ್ ಆಲ್ ಲೈಫಲ್ಲಿ ನಿಮಗೆ ಒಬ್ಬರು ಸ್ಫೂರ್ತಿ, ಗಾಡ್ ಅಂತ ನಂಗೆ ಫೀಲ್ ಆಗುತ್ತೆ ಅಂದರೆ ಯಾರು? ಅದು ಪೇರೆಂಟ್ಸೇ ಫೀಲ್ ಆಗುತ್ತೆ. ಬಿಕಾಸ್ ಅವ್ರ ಕನೆಕ್ಷನ್ ಮನೇಲಿ, ಅವರು ಆಶೀರ್ವಾದ, ಒಂದೊಂದು ಸತಿ ಅವ್ರು ಕೋಪ ಮಾಡಿದ್ರೆ ನಮ್ಮ ದಿನ ಪೂರ್ತಿ ಹಾಳಾಗ್ಬಿಡುತ್ತೆ, ನಾವು ಎಲ್ಲಿಗೆ ಹೋದ್ರೂ ಆ ಕೆಲಸ ಆಗಲ್ಲ. ಸೊ ಅದು ನಾವು ಯೂನಿವರ್ಸಿಂದ ನಾವು ತಗೋತೀವಿ. ಸೊ ಅವರೇ ಮೇಯ್ನಾಗಿ ದೇವ್ರ ಪಾತ್ರ ನಮ್ಮ ಲೈಫಲ್ಲಿ ಆಗಿರುತ್ತೆ. ಸೊ ಅವ್ರಿಗೆ ಕೋಪ ಬಂದ್ರೂ ಅವರು ಏನು ಹೇಳಲ್ಲ, ಬಿಕಾಸ್ ಅದೆಲ್ಲಿ ಅವರಿಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತ ತುಂಬ ಇದಿರುತ್ತೆ. ಸೊ ಎಲ್ಲ ಹೆಣ್ಮಕ್ಳು ದೇವ್ರ ಥರನೇ, ಬಿಕಾಸ್ ಅವರಿಗೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ ಇರುತ್ತೆ. ಸೊ ಯಾರೆಲ್ಲ ಗರ್ಲ್ಸ್ನ ಬ್ಯಾಡಾಗಿ ಟ್ರೀಟ್ ಮಾಡಿರ್ತಾರೋ ಯೂನಿವರ್ಸ್ ಅವ್ರಿಗೆ ಒಳ್ಳೇದು ಕೊಡಲ್ಲ. ಯೂಶ್ವಲಿ ನಾನು ಅದನ್ನೇ ನೋಡಿದ್ದೀನಿ. ಈವನ್ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಫೀಲ್ಡ್, IT ಫೀಲ್ಡ್, ಇಂಡಸ್ಟ್ರಿ ಆಗಿರ್ಬೋದು, ಗರ್ಲ್ಸ್ನ ತುಂಬ ರೆಸ್ಪೆಕ್ಟ್ ಮಾಡಿ ಇಟ್ಕೊಂಡಿರ್ತಾರಲ್ವ, ಅದು ಇಂಡೈರೆಕ್ಟಾಗಿ ಬ್ಲೆಸ್ಸಿಂಗ್ಸ್ ಹೋಗುತ್ತೆ ಎಂಟೈರ್ ಟೀಮ್ಗೆ. ಹಾಗೆಯೇ ಹೆಣ್ಮಕ್ಳು ಅಷ್ಟೇ ಅದನ್ನು ಗ್ರ್ಯಾಂಟೆಡಾಗಿ ತಗೊಳ್ದೆ, ಲೈಕ್ ಒಳ್ಳೆ ಥರ ಲೈಕ್ ಎಲ್ಲರಿಗೂ ಸಪೋರ್ಟಿವ್ ಆಗಿ ಒಳ್ಳೆ ಮಾತುಗಳನ್ನು ಆಡಿ ಇರಬೇಕು ಅಂತ ಹೇಳ್ತೀನಿ. ಸೊ ಹಾಗೆಯೇ ಇವಾಗ ನೀವು ಈ ಫೀಲ್ಡಲ್ಲಿ ಇರೋದ್ರಿಂದ ಈ ಕಡೆ ಪರ್ಸ್ನಲ್ ಲೈಫ್, ಪೇರೆಂಟ್ಸ್ ಅವ್ರೂ ಹ್ಯಾಂಡಲ್ ಮಾಡಬೇಕು, ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಈ ಕಡೆ ನೀವು ಹಬ್ಬ ಹರಿದಿನ ಅಂತ ಬಂದಾಗ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅಥವಾ ಬ್ಯುಸಿ ಶೆಡ್ಯೂಲ್ ಇದೆ ಅಂತ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಯೂಶ್ವಲಿ ನಮ್ಮ ಕಡೆ ಫೆಸ್ಟಿವಲ್ ಟೈಮಲ್ಲಿ ಇಲ್ಲಿ ಏನಿರಲ್ಲ. ಸೊ ಫೆಸ್ಟಿವಲ್ ಟೈಮಲ್ಲಿ ನಮಗೆ ಫ್ರೀ ಆಗೇ ಇರ್ತೀವಿ. ಬಟ್ ಶೂಟಿಂಗ್ ಅಂತ ಹೇಳಿದ್ರೆ ಲೈಕ್ ಇವಾಗ ಸದ್ಯಕ್ಕೆ ನಾನು ಈ 2 ಮೂವೀಸ್ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೀನಿ, ಒಂದು ಪ್ರೇಮದ ಊರಲ್ಲಿ ಮತ್ತು ಮಿಸ್ಟರ್ ಜಾಕ್. ಶೂಟಿಂಗ್ ಇದ್ದಾಗ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಅದಕ್ಕೇ. ಇನ್ನು ಬೇರೆ ಟೈಮಲ್ಲಿ ನಾನು ಹೊರಗಡೆ ಹೋಗಲ್ಲ. ನಾನು ಸುಮ್ಮನೆ ಲೈಕ್ ಪ್ರಮೋಷನ್ಸ್ಗೆ ಆಗಿರಲಿ, ಬೇರೆ ಪ್ರಮೋಷನ್ಸ್ಗೆ ನಾನು ಹಂಗೆ ಹೋಗಲ್ಲ. ಬಿಕಾಸ್ ಐ ಟ್ರೈ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಫ್ಯಾಮಿಲಿ. ಬಿಸ್ನೆಸ್ ಬಗ್ಗೆ ಫೋಕಸ್ ಮಾಡ್ತೀನಿ ಮತ್ತು ಫಿಟ್ನೆಸ್ ಬಗ್ಗೆ. ಬಿಕಾಸ್ ನನಗೆ ಶೂಟಿಂಗ್ ಇಲ್ಲ ಅಂತ ಹೇಳಿದರೆ ಐ ಲೈಕ್ ಟು ಬಿ ಎಟ್ ಹೋಮ್. ಹೊರಗಡೆ ಹೋಗೋಕೆ ಅಷ್ಟೇನು ನಾನು ಎಂಜಾಯ್ ಮಾಡಲ್ಲ. ಸೊ ಹಾಗೆ ನಾನು ಟೈಮ್ ಕೊಡ್ತೀನಿ, ಯೂಶ್ವಲಿ ಎಲ್ಲರಿಗೂ ಟೈಮ್ ಕೊಡ್ತಾ ಇರ್ತೀನಿ. ಅಂದರೆ ನಂದು ಇಂಪಾರ್ಟೆಂಟ್ ಪ್ರಯಾರಿಟೀಸ್ಗೆ ಟೈಮ್ ಕೊಡ್ತೀನಿ. ಸೊ ಅದು ಎಷ್ಟೋ ಜನಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಆ ಥರ ಫೇಸ್ ಮಾಡ್ತಾ ಇರ್ತಾರೆ. ನೀವು ಹೇಗೆ ಟೈಮ್ ಮಾಡ್ಕೋತೀರಾ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ? ಆ್ಯಂಡ್ ಅಂಥವ್ರಿಗೆ ಏನು ಹೇಳ್ತೀರಾ? ನಾವು ಟೈಮ್ ಮಾಡ್ಕೋಬೇಕು. ಟೈಮ್ ಯಾವತ್ತೂ ಬರಲ್ಲ ನಮಗೆ. ನಾವು ಬ್ಯುಸಿ ಇದ್ದರೆ ಫುಲ್ ಡೇ ಬ್ಯುಸಿ ಆಗಿರ್ತೀವಿ. ಸುಮಾರು ಜನರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಮಾಡಿ ಅಯ್ಯೋ ನಂಗೆ ಟೈಮ್ ಇಲ್ಲ ವರ್ಕೌಟ್ ಮಾಡೋಕ್ಕೆ, ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಅವರು ಇವಾಗ ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ಅವರೇ ಟೈಮ್ ಮಾಡ್ಕೋಬೇಕು. ಸೊ ಬಿಸ್ನೆಸ್ಗೆ ಎಷ್ಟು, ಫ್ಯಾಮಿಲಿ ಟೈಮ್ ಎಷ್ಟು, ಫಿಟ್ನೆಸ್ಗೆ ಎಷ್ಟು, ಹೆಲ್ದಿ ಫುಡ್ ಎಷ್ಟು. ಸೊ ನಮಗೆ ವೆಕೇಷನ್ ಅಂತ ಹೇಳಿದರೆ, ಮಂತ್ಲಿ ಬ್ರೇಕ್ ಅಂತ ಹೇಳಿದರೆ 2 ಡೇಸ್ ವೆಕೇಷನ್, ನೇಚರ್ಗೆ ಹೋಗೋದು ಅಂತ ಇಷ್ಟು ಅಂತ ಅವರೇ ಪ್ಲ್ಯಾನ್ ಮಾಡ್ಕೋಬೇಕು. ಅವ್ರ ಮೈಂಡಲ್ಲಿದೆ, ಅವ್ರ ಮೈಂಡಲ್ಲಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಫುಲ್ ಡೇ ಬಿಸಿ, ನೆಕ್ಸ್ಟ್ ಡೇ ಯಾರಿಗೆ ಟೈಮ್ ಕೊಡೋದು, ಫುಲ್ ಆ ಥರನೇ ಆಗುತ್ತೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಕೆಡ್ಯೂಲ್ನ ಫುಲ್ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಸೊ ಎಷ್ಟು ನಿಮಿಷ ಆಯಿತು? 15 ನಿಮಿಷ.
ಇವಾಗ ಹ್ಯಾಪಿ ಏನಾದರೂ ಮಾಡಬೇಕಲ್ಲ, ಎಲ್ಲ ಸೀರಿಯಸ್ಸೇ ಆಗ್ತಾ ಇದೆ. ಹಬ್ಬದ ಬಗ್ಗೆ ಅದೇ ಅವ್ರು ಈ ಹಬ್ಬ ಮಾಡಲ್ವಂತೆ. ನೀವು ಹೇಳ್ಬೋದು. ಪೂಜೆ ಪೂಜೆ ಲೈಕ್ ಯೂಶ್ವಲಿ ನನಗೆ ಶೂಟಿಂಗ್ ಟೈಮಲ್ಲಿ ನೀವು ಕಟ್ ಮಾಡಿಬಿಟ್ಟಿದ್ರಾ? ಸೊ ತಪಸ್ವಿನಿ ಅವರು ಪೂಜೆಗೆ ಇಂಟ್ರೆಸ್ಟ್ ಇದೆಯಾ, ಪೂಜೆ ಮಾಡೋದಕ್ಕೆ ಎಲ್ಲ? ಮತ್ತು ಪೂಜೆ ಎಲ್ಲ ಅಂದರೆ ಯಾವ ರೀತಿ ಮಾಡ್ತೀರಾ ದೇವರು ಹಬ್ಬ ಅಂತ ಬಂದಾಗ? ತುಂಬ ಪೂಜೆನೂ ಇಲ್ಲ, ಬಟ್ ಮಾಡಿದ್ರೆ ತುಂಬ ಭಕ್ತಿಯಿಂದ ಮಾಡ್ತೀನಿ. ನಾನು ತುಂಬ ಶಿವನ್ನ ಬಿಲೀವ್ ಮಾಡ್ತೀನಿ. ಮಂಡೇಸ್ ಫಾಸ್ಟಿಂಗ್ ವ್ರತ ಎವ್ರಿ ಇಯರ್ ಶ್ರಾವಣ ಮಂಡೇಸ್ ಎಲ್ಲ ಮಾಡ್ತಾ ಇರ್ತೀನಿ. ಲಾಸ್ಟ್ ಇಯರ್ ಆಲ್ಮೋಸ್ಟ್ 16 ವೀಕ್ಸ್ ಫಾಸ್ಟಿಂಗ್ ಮಾಡಿದ್ದೀನಿ ಮಂಡೇಸ್. ಸೊ ಅದೇ ಥರ ಲಕ್ಷ್ಮೀ ಪೂಜೆ ಅಂತ ಬಂದಾಗ ಫ್ರೆಂಡ್ಸ್ ಮನೆಗೆ ಹೋದಾಗ ತುಂಬಾ ಕಲ್ತ್ಕೋತೀನಿ. ಅವ್ರನ್ನ ತುಂಬ ನನಗೆ ಆ್ಯನಿಮಲ್ಸ್ ಜೊತೆ ತುಂಬ ಅಟ್ಯಾಚ್ಮೆಂಟ್. ಆವಾಗ ನಾನು ಕೇಳ್ತಾ ಇದ್ದೆ, ಈ ಹಸುಗಳ ಜೊತೆನೂ ಏನೋ ಕನೆಕ್ಷನ್ ಇದೆ ಅಲ್ವಾ ಲಕ್ಷ್ಮೀ ತಾಯಿಗೆ. ಯೂಶ್ವಲಿ ಅದಕ್ಕೂ ಚೆನ್ನಾಗಿ ಅಲಂಕಾರ ಮಾಡಿ ಏನೇ ಇದ್ರೇನೋ ಅದರಿಂದ ಸ್ಟಾರ್ಟ್ ಮಾಡ್ತಾರಲ್ವ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡು. ನಮ್ಮೂರ ಕಡೆ ಎಲ್ಲ ನೀರಿಗೆ ಕಾವೇರಿ ತಾಯಿ ಅಂತ ಹೇಳಿದರೆ ನೀರು. ಸೊ ಅದಕ್ಕೆ ತುಂಬ ರೆಸ್ಪೆಕ್ಟ್ ಮಾಡ್ತೀವಿ. ಮತ್ತು ನಮ್ಮದು ಪುತ್ತರಿ ಅಂತ ಬರುತ್ತೆ, ಸೊ ಅದು ಭತ್ತ. ಅಂದರೆ ನಾವು ಮೇಯ್ನಾಗಿ ಕೂರ್ಗ್ ಪೀಪಲ್ ಏನು ಬಿಲೀವ್ ಮಾಡ್ತೀವಿ ಅಂತ ಹೇಳಿದರೆ, ಮನುಷ್ಯರಿಗಿಂತ ಜಾಸ್ತಿ ನಾವು ದೇವ್ರನ್ನ ನಾವು ನೇಚರಲ್ಲಿ ನೋಡ್ತೀವಿ, ನೀರಲ್ಲಿ ನೋಡ್ತೀವಿ. ಅದೇ ದೊಡ್ಡದು. ಬಿಕಾಸ್ ನಾವು ಇರಲ್ಲ, ಹೋಗ್ಬಿಡ್ತೀವಿ, ಅದೇ ಇರುತ್ತೆ ನಮಗೆ. ನೇಚರ್, ರಿವರ್, ಅದನ್ನೇ ನಾವು ಪೂಜೆ ಮಾಡ್ತೀವಿ. ಸೊ ಎಲ್ಲ ಫೆಸ್ಟಿವಲ್ ನಮ್ಮದು ಡಿಫ್ರೆಂಟ್ ಆಗಿರುತ್ತೆ. ಸೊ ನೇಚರ್ನೇ ಪ್ರೇ ಮಾಡಿಕೊಂಡು ದೇವಿಗೆ ಅಲಂಕಾರ ಅಂತ ಹೇಳಿದರೆ ಇವಾಗ ಯಾರಿಗೆ ಇದೆ ಅವರು ಮಾಡ್ತಾರೆ ಜ್ಯುವೆಲ್ಸ್ ಎಲ್ಲ ಹಾಕಿ. ಹಾಗೆ ನಾನು ಗುರುಜಿ ಕಡೆಯಿಂದ ಕಲ್ತ್ಕೋದೆ. ಲೈಕ್ ವರಮಹಾಲಕ್ಷ್ಮಿ ಟೈಮಲ್ಲಿ ಯಾವ ಥರ ಮಾಡಬೇಕು. ಸುಮಾರು ಜನರು ಪಾಪ ಇವಾಗ ಫ್ಯಾನ್ಸಿ ಆಗಿಬಿಟ್ಟಿದೆ, ಎಷ್ಟು ಜಾಸ್ತಿ ಜ್ಯುವೆಲ್ರಿ ಹಾಕ್ತಾರೆ, ಹಣ ಇಡ್ತಾರೆ, ಅದನ್ನೇ ಬರುತ್ತೆ. ಬಟ್ ಅವ್ರು ಹೇಳಿದ್ರು, ಯಾರಿಗೆ ಇಲ್ವೋ ತಾಯಿ ನನಗೆ ಇದೇ ಜ್ಯುವೆಲ್ಸ್ ಬೇಕು, ನನಗೆ ಇಷ್ಟೇ ದುಡ್ಡು ಹಾಕಬೇಕು ಅಂತ ಹೇಳಿಲ್ಲ ಇಲ್ಲಿ ತನಕ. ನನಗೆ ಒಂದು ಮಲ್ಲಿಗೆ ಹೂವು ಹಾಕಿದ್ರೆ ಸಾಕು, ಅದು ಭಕ್ತಿಯಿಂದ ಮಾಡಬೇಕು ಅಷ್ಟೇ ಅಂತ. ಸೊ ಅದು ತುಂಬ ನನಗೆ ತುಂಬ ಕಲ್ತ್ಕೊಳ್ತಾ ಇದ್ದೀನಿ ಯಾವ ಥರ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಮತ್ತು ಹಣ್ಣಿಡಬೇಕಾ, ಯಾವುದೋ ಡಿಫ್ರೆಂಟ್ ಫ್ರೂಟ್ಸ್, ಸ್ವೀಟ್ಸ್ ಎಲ್ಲ ಇರ್ತಾರೆ ಜನರು. ಏನಿಲ್ಲ, ತಾಯಿಗೆ ಒಂದು ಹಣ್ಣಿಟ್ಟರೆ ಸಾಕು, ತಾಯಿ ಆ್ಯಕ್ಸೆಪ್ಟ್ ಮಾಡ್ಕೋತಾರೆ. ಹೆಣ್ಮಕ್ಳು ಅಂತ ಹೇಳಿದರೆ ಮದುವೆ ಆಗಿರೋರೇ ಅಂತ ಇಲ್ಲ, ಎಲ್ಲರೂ ಮಾಡ್ಬೋದು, ಇನ್ಕ್ಲೂಡಿಂಗ್ ಗಂಡು ಮಕ್ಕಳು ಮಾಡ್ಬೋದು ವರಮಹಾಲಕ್ಷ್ಮಿ ಪೂಜೆ. ಸೊ ಇವಾಗ ತುಂಬ ಜನರು ಫ್ಯಾನ್ಸಿಯಾಗಿ ಮಾಡ್ತಾರೆ, ಅವ್ರಿಗೆ ಎಷ್ಟು ಇರುತ್ತೆ ಅಷ್ಟರಲ್ಲಿ ಮಾಡುತ್ತೆ. ಸೊ ನಾವು ಚೆನ್ನಾಗಿ ಮಾಡೋಕೆ ಇವಾಗ ನಾವು ಇವಾಗ ದೇವರಿಗೆ ನಾನು ಇಷ್ಟು ಕೊಟ್ಟಿದ್ದೀನಿ, ನೀನು ನನಗೆ ತುಂಬ ಆಶೀರ್ವಾದ ಮಾಡಬೇಕು ಅಂತ ದೇವರು ಬಂದ್ಬಿಡಲ್ಲ ನಮಗೆ. ನಾವು ಮನಸ್ಸಲ್ಲಿ ಇವಾಗ ಜನರಿಗೆ ಏನು ಮಾಡ್ತೀವಿ ಅದು ದೇವ್ರು ಕೊಡ್ತಾರೆ. ಒಳ್ಳೇದು ಕೊಟ್ಟರೆ ಒಳ್ಳೇದು ಬರುತ್ತೆ, ಅದು ಮನಸ್ಸಿಂದ ಮಾಡಬೇಕಷ್ಟೆ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ಹರಿಕತೆ ಅಲ್ಲ ಗಿರಿಕತೆ, ರಿಷಬ್ ಸರ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಂದರೆ ನೀವು ಆವಾಗ ನೋಡಿದ ರಿಷಬ್ ಸರು ಇವಾಗ ಲೈಕ್ ವರ್ಲ್ಡ್ ಗೊತ್ತು ರಿಷಬ್ ಶೆಟ್ಟಿ ಅಂದರೆ ಯಾರು ಅಂತ. ಹೌ ಹ್ಯಾಪಿ ಆರ್ ಯು? ನನಗೆ ಆ ಕಾನ್ಫಿಡೆನ್ಸ್ ಅವ್ರ ಮೇಲೆ ಫಸ್ಟಿಂದನೇ ಇತ್ತು. ಬಿಕಾಸ್ ಆಲ್ರೆಡಿ ಅವರು ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿದವರು. ಬೆಲ್ ಬಾಟಮ್ ಮತ್ತು ಕಿರಿಕ್ ಪಾರ್ಟಿ ಎಲ್ಲ ಮೂವೀಸಲ್ಲಿ ಎಲ್ಲ ಒಳ್ಳೆ ಹೆಸರು ಮಾಡಿದವರು. ಸೊ ಅದಾದಮೇಲೆ ಹರಿಕತೆ ಪ್ರಾಜೆಕ್ಟ್ ಬಂತು. ಅವ್ರದ್ದು ಡೆಡಿಕೇಶನ್, ಹಾರ್ಡ್ ವರ್ಕ್, ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ, ಪ್ರೀತಿ ಮತ್ತು ಭಕ್ತಿ ಎರಡೂ ಇದೆ ಅವರಿಗೆ. ಸುಮಾರು ಜನರಿಗೆ ಪ್ರೀತಿ ಇರುತ್ತೆ, ಆ ಭಕ್ತಿ ಇರಲ್ಲ, ರೆಸ್ಪೆಕ್ಟ್ ಇರಲ್ಲ, ಡಿಸಿಪ್ಲಿನ್ ಇರಲ್ಲ. ಅವ್ರು ಎಲ್ಲನೂ ಫಾಲೋ ಮಾಡ್ತಾರೆ, ಅವ್ರ ಎಂಟೈರ್ ಟೀಮ್ ಅಷ್ಟೇ. ಅದಕ್ಕೆ ದಟ್ ಈಸ್ ಒನ್ ಆಫ್ ದ ರೀಸನ್ ಯಾಕೆ ಅವರಿಗೆ ದೇವರು ಅಷ್ಟು ಚೆನ್ನಾಗಿ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ಅದು ಸರ್ಪ್ರೈಸಿಂದ ನೋಡಲ್ಲ, ಹಿ ಡಿಸರ್ವ್ಡ್ ಇಟ್. ಬಿಕಾಸ್ ಅವರು ಹಂಗೇ ಲೈಕ್ ನಾನು ಆ ಟೀಮ್ ಜೊತೆ ವರ್ಕ್ ಮಾಡಿದಾಗ ನನಗೆ ಎಷ್ಟು ಕಲಿಸಿದ್ದಾರೆ ಅಂತ ಹೇಳಿದರೆ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಬಿಕಾಸ್ ನನಗೆ ಆ್ಯಕ್ಟಿಂಗ್ ಬರ್ತಾ ಇತ್ತಿಲ್ಲ, 3 months ವರ್ಕ್ಶಾಪ್ ಕೊಟ್ಟು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ, ಇವ್ರು ಮಾಡ್ತಾಳೆ ಏನಾದರೂ. ಚೂಸ್ ಯು? ಒಂದು ಕ್ಯಾಂಡಿಡ್ ಫೋಟೋ ಅವ್ರ ಟೀಮ್ ಮೆಂಬರ್ಸ್ಗೆ ಒಂದು ನನ್ನ ಕಾಲೇಜಲ್ಲಿ ಒಂದು ಫೋಟೋ ತೆಗ್ದು ಅದು ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ಯಾಂಡಿಡ್ ಫೋಟೋ ಇಷ್ಟ ಆಗಿ ಅವ್ರು ನನಗೆ ಮೆಸೇಜ್ ಮಾಡಿ ಆಫೀಸ್ಗೆ ಬನ್ನಿ, ವೈ ಡೋಂಟ್ ಯು ಟ್ರೈ ಇನ್ ದಿಸ್ ಇಂಡಸ್ಟ್ರಿ ಅಂತ ಹೇಳಿ. ಆವಾಗ ಅವರಿಗೆ ಗೊತ್ತಾಯಿತು, ಸೊ ಶಿ ಕ್ಯಾನ್ ಡೂ ಇಟ್ ಇನ್ ದಿಸ್ ಇಂಡಸ್ಟ್ರಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅವ್ರಿಗೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಜನರನ್ನ ನೋಡಿದ್ರೆ. ಸೊ ಅವ್ರದ್ದು ವೈಫು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಅವರಿಗೆ. ನನಗೂ ಅಷ್ಟೇ. ಅಂದರೆ ಎಂಟೈರ್ ಟೀಮಲ್ಲಿ ಯೂಶ್ವಲಿ ಎಲ್ಲ ಗಂಡು ಮಕ್ಕಳೇ ಇರ್ತಾರೆ ಅಂತ ಹೇಳಿಬಿಟ್ಟು ಅವರು ಗರ್ಲ್ಸಿಗೆ ಕಂಫರ್ಟೇಬಲ್ ಆಗಿರಬೇಕು ಅಂತ ಹೇಳಿ
ಡೈರೆಕ್ಷನ್ ಟೀಮಲ್ಲಿ ಒಂದು ಹುಡುಗಿರನ್ನೇ ಇಟ್ಟಿರ್ತಾರೆ ನಮಗೆ ಕಂಫರ್ಟೇಬಲ್ ಆಗಬೇಕು ಅಂತ. ಸೊ ಅವ್ರ ವೈಫು ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಆವಾಗ ಬಂದು ಚೆಕ್ ಮಾಡೋದು ಕಂಫರ್ಟೇಬಲ್ ಆಗಿದೆಯಾ ಹಂಗೆ ಹಿಂಗೆ ಅಂತ. ಸೊ ಆ ಟೀಮಲ್ಲಿ ವರ್ಕ್ ಮಾಡೋದು ಇಸ್ ಬ್ಲೆಸ್ಸಿಂಗ್. ಎಷ್ಟೋ ಹೀರೋಯಿನ್ಸ್ದು ಅದು ಡ್ರೀಮ್ ಕಮ್ ಟ್ರೂ ಆ ಥರ ಆಗಿರುತ್ತೆ. ಹೌದು. ಸೊ ಆ್ಯಂಡ್ ಅವ್ರ ವೈಫ್ ಬಗ್ಗೆನೂ ಹೇಳಿದ್ರಿ. ಆ್ಯಂಡ್ ಸ್ತ್ರೀ ಅಥವಾ ವುಮೆನ್ ಅಂತ ಬಂದಾಗ ಅವರು ಡಿಫ್ರೆಂಟ್ ರೋಲ್ಸ್ನ ಪರ್ಫಾರ್ಮ್ ಮಾಡ್ತಾರೆ ಇಡೀ ಲೈಫಲ್ಲಿ. ಅದು ಎಷ್ಟು ಲೈಕ್ ಒಂದು ವುಮೆನ್ ಅಂತ ಅವರು ಹುಟ್ಟಿ ಸಾಯೋದು ಅಷ್ಟೇ ಅಲ್ಲ, ಇವಾಗ ಒಬ್ಬರು ಹೀರೋಯಿನ್ ಅಥವಾ ಯಾರೋ ಆ್ಯಕ್ಟರ್ ಅಂದರೆ ರೋಲ್ಸ್ನ ಹೇಗೆ ಚೇಂಜಸ್ ಮಾಡ್ಕೋತಿರ್ತಾರೋ ಅದಕ್ಕೆ ತಕ್ಕಂತೆ ಅವರನ್ನು ಅವರು ಬೀಯಿಂಗ್ ಅ ವುಮೆನ್ ಅವರಷ್ಟು ಹೇಗೆ ಅವರು ಸಪೋರ್ಟಿವ್ ಆಗಿ ಇರ್ತಾರೆ ಒಬ್ಬ ಮೆನ್ದು ಸಕ್ಸಸ್ಗೆ, ಜೊತೆಲಿ ಅವರು ಸಕ್ಸಸ್. ಅದನ್ನು ಹೌ ಡಿಫಿಕಲ್ಟ್ ಅಲ್ಲ ಇದು. ದಟ್ ಈಸ್ ವೈ ಮೋಸ್ಟ್ ಆಫ್ ದ ಟೈಮ್ ಗರ್ಲ್ಸ್ ವುಮೆನ್ ದೇ ಆರ್ ವೆರಿ ಇಮೋಷ್ನಲ್. ಅವರಿಗೆ ತಡ್ಕೊಳಕ್ಕಾಗಲ್ಲ, ಅವ್ರು ಹತ್ತು ಬಿಡ್ತಾರೆ. ಬಿಕಾಸ್ ಅವರಿಗೆ ಅಷ್ಟು ಹ್ಯಾಂಡಲ್ ಮಾಡೋಕ್ಕಿರುತ್ತೆ. ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಬೇಕು, ಆ ಕಡೆ ಟೀಮ್ ಮ್ಯಾನೇಜ್ಮೆಂಟ್ ಅವರು ಅಂದರೆ ಸಪೋರ್ಟಿವ್ ಆಗಿ ಹಸ್ಬೆಂಡ್ಗೆ ಇರಬೇಕು, ಆ ಕಡೆ ಮಕ್ಕಳನ್ನ ನೋಡ್ಕೋಬೇಕು ಮನೆಯಲ್ಲಿ, ಮಕ್ಕಳದು ಸ್ಕೂಲ್ ಅವ್ರದ್ದು ಫುಡ್ ಹ್ಯಾಬಿಟ್ಸಿಂದ ಹಿಡ್ದು, ಮತ್ತು ಅವ್ರದ್ದೇ ಒಂದು ಸೆಲ್ಫ್ ಟೈಮ್ ಬೇಕು. ಸೊ ಅವ್ರ ಸೆಲ್ಫ್ ಟೈಮ್ನ ಬಿಟ್ಬಿಟ್ಟು ಅವ್ರದ್ದು ಡೆಡಿಕೇಶನ್ ಇದೆ ಅಲ್ವಾ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಮತ್ತು ಫ್ಯಾಮ್ಲಿಗೆ, ಅದಕ್ಕೇ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಏನಂತ ಹೇಳಿದರೆ ಸೆಲ್ಫಿಶ್ ಇರಲ್ಲ. ಇವಾಗ ಸುಮಾರು ಜನರು ಸೆಲ್ಫಿಶ್ ಇರ್ತಾರೆ, ಬಟ್ ಅವ್ರು ಏನಂತ ಹೇಳಿದರೆ ಅವ್ರದ್ದು ಸಂತೋಷನ ಬೇರೆಯವ್ರಿಗೆ ಆ ಸಕ್ಸಸ್ನ ಮತ್ತು ಮೋಟಿವೇಶನ್ ಮತ್ತು ಸಪೋರ್ಟ್ ಕೊಟ್ಬಿಟ್ಟು ಅವರು ಅದನ್ನು ಸಂತೋಷ ಆಗಿ ತಗೋತಾರೆ. ಸೊ ಅದೇ ಮೇನ್ ಪಾರ್ಟ್. ಸೊ ಅವ್ರದ್ದು ಅಷ್ಟೇ ಬ್ಲೆಸ್ಸಿಂಗ್ಸ್ ಇದೆ ಅವರು ಅಂದರೆ ರಿಷಬ್ ಸರ್ದು ಲೈಫಲ್ಲಿ. ಅವ್ರದ್ದು ವೈಫ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಆದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಹಿಸ್ ಸಕ್ಸಸ್. ಸೊ ಅವರೆಲ್ಲರಿಂದ ಜೊತೆಗೆ ನೀವೂ ಸಾಕಷ್ಟು ಜನನ ಮೀಟ್ ಮಾಡಿರ್ತೀರಾ. ಸೊ ಎಲ್ಲ ನೆನಪಿಟ್ಕೊಂಡು ಏನು ಮೆಸೇಜ್ನ ಕೊಡೋಕ್ಕೆ ಇಷ್ಟಪಡ್ತೀರಾ ಯಂಗ್ಸ್ಟರ್ಸಿಗಾಗಿರ್ಬೋದು, ವುಮೆನ್ಗೆ ಅದರಲ್ಲೂ ಸ್ಪೆಷಲಿ ವುಮೆನ್ಗೆ ನಾನು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಮಗೆ ಓನ್ಲಿ ಗರ್ಲ್ಸಿಗೆ ಗೊತ್ತು ಏನು ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಇಮೋಷ್ನಲಿ, ಮೆಂಟಲಿ, ಫಿಸಿಕಲಿ ವಾಟ್ ವಿ ಆರ್ ಗೋಯಿಂಗ್ ಥ್ರೂ ನಮಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಸ್ಟ್ರಾಂಗ್ ಆಗಿರಬೇಕು, ಈ ಸೊಸೈಟಿನ ಫೇಸ್ ಮಾಡಬೇಕು ಅಂತ ಹೇಳಿದರೆ ಅದು ನಮ್ಮಿಂದ ಸ್ಟಾರ್ಟ್ ಆಗಬೇಕು. ಅಂದರೆ ಫಸ್ಟ್ ನಾವು ನಮ್ಮ ಬಗ್ಗೆ ಬೇರೆಯವ್ರು ಮಾತಾಡಬಾರ್ದು ಅಂತ ಹೇಳಿದರೆ ನಾವು ಅಷ್ಟೇ, ಅವ್ರು ಮಾತಾಡ್ತಾ ಇದ್ದಾರೆ ಅಂತ ರಿಟರ್ನ್ ನಾವು ಮಾತಾಡಬಾರ್ದು. ಸೊ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಅಸ್. ಸೊ ಅದು ಸ್ಟಾರ್ಟ್ ಮಾಡಿದರೆ ಇಂಡೈರೆಕ್ಟಾಗಿ ಯೂನಿವರ್ಸ್ ನಮಗೆ ಅದು ಕೊಡ್ತಾ ಇರುತ್ತೆ. ಸೊ ಆವಾಗ ನಾವೇನು ಮಾಡ್ತೀವಿ, ಬೇರೆಯವ್ರು ಏನೇ ಮಾತಾಡಿದ್ರು ಅದು ತಲೆಗೆ ಹಾಕ್ಕೊಳ್ಳಲ್ಲ. ನಾವು ಗರ್ಲ್ಸಿಗೆ ತುಂಬ ಬೇಜಾರಾಗೋದು ಏನಂತ ಹೇಳಿದರೆ ನಾವು ಮುಂದೆ ಹೋಗ್ತಾ ಇರ್ತೀವಿ, ಅದು ಬೇರೆಯವ್ರು ಏನಾದರೂ ಮಾತಾಡಿಬಿಟ್ರೆ ಫುಲ್ ಡಿಪ್ರೆಸ್ ಆಗಿಬಿಡ್ತೀವಿ. ಓ ಈ ಥರ ಮಾತಾಡ್ತಾ ಇದ್ದಾರೆ, ಅಯ್ಯೋ ನನ್ನ ಬಗ್ಗೆ ಈ ಥರ ಮಾತಾಡಿದ್ರು, ನಾನು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತ. ಸೊ ಅಂಥ ಎಲ್ಲ ಗರ್ಲ್ಸಿಗೆ, ಎಲ್ಲ ವುಮೆನ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ, ಡೋಂಟ್ ಥಿಂಕ್ ಅಬೌಟ್ ವಾಟ್ ಪೀಪಲ್ ಟಾಕ್. ನೀವು ಒಳ್ಳೇದು ಮಾಡಿದ್ರೂ ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರೂ ಮಾತಾಡ್ತಾರೆ. ಸೊ ಜಸ್ಟ್ ಫೋಕಸ್ ಆನ್ ಯೋರ್ ಹ್ಯಾಪಿನೆಸ್, ಫೋಕಸ್ ಆನ್ ಯೋರ್ ಗೋಲ್. ಮೇನ್ ಏನಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಬೇರೆಯವ್ರಿಗೆ ನೋವು ಆಗದೇ ಇರಲಿ ಅಷ್ಟೇ. ದ್ಯಾಟ್ಸ್ ಇಟ್. ಓಕೆ. ಸೊ ನಿಮ್ಮ ಪಾಸಿಟಿವಿಟಿನ ನೋಡ್ತಾ ಇದ್ರೆ ಇಟ್ ಈಸ್ ಬಿಲ್ಟ್ ಅಂತ ಗೊತ್ತಾಗ್ತಿದೆ, ಅಂದರೆ ನಿಮ್ಮ ಪೇರೆಂಟ್ಸ್ ಆ್ಯಂಡ್ ಫ್ಯಾಮಿಲಿಯಿಂದ. ಸೊ ಆಲ್ ದ ವೆರಿ ಬೆಸ್ಟ್ ಪ್ರೇಮದ ಊರಲ್ಲಿ. ಯಾಕೆ ಜನ ನೋಡಬೇಕು ಅಂತ ಹಾಗೆ ಹೇಳಿಬಿಡಿ. ನೀವೇ ನೋಡ್ದಂಗೆ ನಮ್ಮ ಟೀಸರ್ನ ತುಂಬ ಆಕ್ಸೆಪ್ಟ್ ಮಾಡಿದ್ದಾರೆ. ತುಂಬ ಫ್ಯಾಮ್ಲಿ ಕೂತ್ಕೊಂಡು ಒಂದು ಡಿಫ್ರೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗೋ ಮೂವಿ ಇದು. ಅದು ನಿಮಗೆ ಮತ್ತೆ ಟ್ರೈಲರಲ್ಲಿ ಗೊತ್ತಾಗುತ್ತೆ. ಇವಾಗ ನಾವು ಡಿಸಪಾಯಿಂಟ್ ಮಾಡಿಲ್ಲ ಯಾವ ಆಡಿಯನ್ಸ್ಗೂ, ಎಲ್ಲರಿಗೂ ಎಲ್ಲ ಕಂಟೆಂಟಿಂದ ನಾವು ಅವರಿಗೆ ರೀಚ್ ಆಗ್ತಾ ಇದ್ದೀವಿ. ಎಲ್ಲ ಲೈಫಿಗೆ ಕನೆಕ್ಟ್ ಆಗುವಂಥ ಮೂವಿ. ಅಂದರೆ ತುಂಬ ಹೈಪಲ್ಲಿ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ನಾವೇ ಹೇಳಿದ್ರೆ ಚೆನ್ನಾಗಿರಲ್ಲ. ಬಟ್ ಎಲ್ಲ ಲೈಫಿಗೆ ಒಂದು ಥಿಯೇಟರ್ಗೆ ಬಂದರೆ ಡಿಫ್ರೆಂಟ್ ಲೋಕ, ಪ್ರೇಮದ ಊರಿಗೆ ಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾಗ್ತಾ ಇದೆ, ನಮ್ಮ ಲೈಫು ಹೆಂಗಿರುತ್ತೆ ಅಂತ ನೋಡಿಬಿಟ್ಟು ಬರ್ತೀವಿ ಅಷ್ಟೇ. ಸೊ ನೋಡಿದ್ರಲ್ಲ, ಪ್ರೇಮದ ಊರಲ್ಲಿ ಯಾಕೆ ನೋಡಬೇಕು ಅಂದರೆ ನಾವು ಆ ಊರಿಗೆ ಹೋಗಿ ವಾಪಸ್ ಬಂದಾಗ ಅನಿಸುತ್ತೆ. ಸೊ ದಿಸ್ ವಾಸ್ ತಪಸ್ವಿನಿ ಫಾರ್ ಯು ಆಲ್. ಆ್ಯಂಡ್ ಸಾಕಷ್ಟು ಮೆಸೇಜಸ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಅಪ್ಲೈ ಮಾಡ್ಕೋತಾ ಹೋಗೋಣ. ಹಾಗೇನೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.